ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಕೇಂದ್ರ ಬಜೆಟ್ 2025 ಫೆಬ್ರವರಿ 1ರಂದು ಏನು ಬಜೆಟ್ ಮಾಡಿದ್ರು ಅದರ ಹೈಲೈಟ್ಸ್ ಏನಂತ ತಿಳ್ಕೊಳ್ಳೋಣ. ಕೇಂದ್ರ ಬಜೆಟ್ 2025 ಇದನ್ನು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಫೆಬ್ರವರಿ 1, 2025ರಂದು ಮಂಡನೆ ಮಾಡಿದ್ದಾರೆ. ಈ ಸಲ ಇವರು ಮಂಡನೆ ಮಾಡಿರೋ ಬಜೆಟ್ 8ನೇ ಬಜೆಟ್ ಆಗಿದೆ. ಅಂದರೆ ಅತಿ ಹೆಚ್ಚು ಬಜೆಟ್ ಮಂಡನೆ ಮಾಡಿದ ಕೀರ್ತಿಗೆ ನಿರ್ಮಲಾ ಸೀತಾರಾಮನ್ ಅವರು ಪಾತ್ರರಾಗಿದ್ದಾರೆ. 2025ರ ಬಜೆಟ್ನ ಹೈಲೈಟ್ಸ್ ಏನಂತ ನೋಡ್ಕೊಂಡು ಬರೋಣ. ಬಾಡಿಗೆ ಮೇಲಿನ TDS ಮಿತಿ ಹೆಚ್ಚಳ. ಅಂದರೆ ಬಾಡಿಗೆ ಮೇಲಿನ TDSನ ವಾರ್ಷಿಕ ಮಿತಿ ಇಷ್ಟರ ತನಕ 2,40,000 ಇತ್ತು. ಅದನ್ನೀಗ 6 ಲಕ್ಷ ತನಕ ಹೆಚ್ಚಳ ಮಾಡಲಾಗಿದೆ. ನೆಕ್ಸ್ಟ್, ಹಿರಿಯ ನಾಗರಿಕರಿಗೆ TDS ಮಿತಿಯಲ್ಲಿ ಹೆಚ್ಚಳ. ಹಿರಿಯ ನಾಗರಿಕರಿಗೆ ತೆರಿಗೆ ವಿನಾಯಿತಿ ಅಂತೇಳಿ 50,000 ಇತ್ತು ಇಷ್ಟರ ತನಕ. ಅದನ್ನು 1 ಲಕ್ಷ ರೂಪಾಯಿಗೆ ಹೆಚ್ಚಿಸಲಾಗಿದೆ. ನೆಕ್ಸ್ಟ್, ಆದಾಯ ತೆರಿಗೆ ವಿನಾಯಿತಿ ಮಿತಿ 12 ಲಕ್ಷಕ್ಕೆ ಏರಿಕೆ. ಅಂದರೆ ಆದಾಯ ತೆರಿಗೆ ವಿನಾಯಿತಿ ಇಷ್ಟರ ತನಕ 7 ಲಕ್ಷ ತನಕ ಇತ್ತು. ಅದನ್ನೀಗ 12 ಲಕ್ಷವರೆಗೆ ಹೆಚ್ಚಳ ಮಾಡಲಾಗಿದೆ. 2025-26ಕ್ಕೆ ಇದು ಅಪ್ಲಿಕೇಬಲ್ ಆಗ್ತದೆ. ಟ್ಯಾಕ್ಸ್ ಸ್ಲ್ಯಾಬನ್ನೊಮ್ಮೆ ನೋಡಿಕೊಂಡು ಬರೋಣ. ಇಲ್ಲಿ 0ದಿಂದ 4 ಲಕ್ಷ ತನಕ ಟ್ಯಾಕ್ಸ್ ಬರೋದಿಲ್ಲ. 4 ಲಕ್ಷದಿಂದ 8 ಲಕ್ಷ ತನಕ 5%. ಆಮೇಲೆ 8 ಲಕ್ಷದಿಂದ 12 ಲಕ್ಷ ತನಕ ಆದಾಯಕ್ಕೆ 10%. 12 ಲಕ್ಷದಿಂದ 16 ಲಕ್ಷದ ಆದಾಯಕ್ಕೆ 15%. 16 ಲಕ್ಷದಿಂದ 20 ಲಕ್ಷ ತನಕ 20%. 20 ಲಕ್ಷದಿಂದ 24 ಲಕ್ಷ ತನಕ 25%. ಆಮೇಲೆ 24 ಲಕ್ಷದ ಮೇಲೆ ಏನು ಆದಾಯ ಇರ್ತದೆ ಅದರ ಮೇಲೆ 30% ಟ್ಯಾಕ್ಸ್ ಇರ್ತದೆ. ನೆಕ್ಸ್ಟು, ಕಿಸಾನ್ ಕ್ರೆಡಿಟ್ ಕಾರ್ಡ್. ಅಂದರೆ ರೈತರಿಗೆ ಸಾಲ ಕೊಡ್ತಾರಲ್ಲ, ಸೊ ಅದು ಕಿಸಾನ್ ಕ್ರೆಡಿಟ್ ಕಾರ್ಡ್ನ ಮಿತಿಯನ್ನು 3 ಲಕ್ಷದಿಂದ 5 ಲಕ್ಷಕ್ಕೆ ಹೆಚ್ಚಿಸಲಾಗಿದೆ. ನೆಕ್ಸ್ಟು, TV, ಮೊಬೈಲು, ಎಲೆಕ್ಟ್ರಿಕ್ ಕಾರುಗಳು ಮತ್ತು ಭಾರತದಲ್ಲಿ ತಯಾರಿಸಿದ ಬಟ್ಟೆಗಳು, ಚರ್ಮದ ವಸ್ತುಗಳೆಲ್ಲ ಅಗ್ಗ ಆಗಿದೆ. ಆಮೇಲೆ ರಾಜ್ಯಗಳಿಗೆ 50 ವರ್ಷಗಳ ಬಡ್ಡಿ ರಹಿತ ಸಾಲಕ್ಕಾಗಿ 1.5 ಲಕ್ಷ ಕೋಟಿ ರುವನ್ನು ಮೀಸಲಿಡಲಾಗಿದೆ. ನೆಕ್ಸ್ಟ್, 36 ಜೀವರಕ್ಷಕ ಔಷಧಗಳಿಗೆ ಕಸ್ಟಮ್ಸ್ ಸುಂಕದಿಂದ ಸಂಪೂರ್ಣವಾಗಿ ವಿನಾಯಿತಿ ನೀಡಲಾಗಿದೆ. ಎಲ್ಲ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಕ್ಯಾನ್ಸರ್ ಕೇಂದ್ರಗಳನ್ನು ಸ್ಥಾಪಿಸಲಾಗುವುದು. ನೆಕ್ಸ್ಟು, ಗ್ರಾಮೀಣ ಪ್ರದೇಶಗಳಲ್ಲಿನ ಎಲ್ಲ ಸರ್ಕಾರಿ ಶಾಲೆಗಳು ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಬ್ರಾಡ್ಬ್ಯಾಂಡ್ ಸಂಪರ್ಕವನ್ನು ವಿಸ್ತರಿಸಲಾಗುವುದು. ನೆಕ್ಸ್ಟು, ಇಂಡಿಯಾ ಪೋಸ್ಟನ್ನು ಪ್ರಮುಖ ಸಾರ್ವಜನಿಕ ಲಾಜಿಸ್ಟಿಕ್ಸ್ ಸಂಸ್ಥೆಯಾಗಿ ಪರಿವರ್ತಿಸಲು ನಿರ್ಧರಿಸಲಾಗಿದೆ. ನೆಕ್ಸ್ಟು, ಈ ಬಜೆಟ್ನಲ್ಲಿ ಬಡವರು, ಯುವಕರು, ರೈತರು, ಮಹಿಳೆಯರ ಅಭಿವೃದ್ಧಿ ಸೇರಿದಂತೆ ಒಟ್ಟು ಪ್ರಮುಖ 10 ಕ್ಷೇತ್ರಗಳ ಅಭಿವೃದ್ಧಿ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಲಾಗಿದೆ. ಆಮೇಲೆ 1 ಕೋಟಿ ಗಿಗ್ ಕಾರ್ಮಿಕರಿಗೆ ಸಹಾಯ ಮಾಡಲು ಸರ್ಕಾರವು ಗುರುತಿನ ಚೀಟಿ ಮತ್ತು ಇ-ಶ್ರಮ್ ವೇದಿಕೆಯಲ್ಲಿ ನೋಂದಣಿಗೆ ವ್ಯವಸ್ಥೆ ಮಾಡುತ್ತದೆ. ಆಮೇಲೆ ಒಟ್ಟು 20,000 ಕೋಟಿ ರುನಲ್ಲಿ ಪರಮಾಣು ಶಕ್ತಿ ಮಿಷನನ್ನು ರಚಿಸಲಾಗುವುದು. 2047ರ ವೇಳೆಗೆ 100 GW ಪರಮಾಣು ಶಕ್ತಿ ಸಾಮರ್ಥ್ಯವನ್ನು ಹೊಂದುವ ಗುರಿಯನ್ನು ಹೊಂದಿದೆ. ನೆಕ್ಸ್ಟ್, ವಿದ್ಯುತ್ ವಿತರಣಾ ಕಂಪನಿಗಳಲ್ಲಿ ಸುಧಾರಣೆಗಳನ್ನು ಉತ್ತೇಜಿಸಲಾಗುವುದು ಮತ್ತು ಸುಧಾರಣೆಗಳನ್ನು ಮುಂದುವರಿಸಲು ರಾಜ್ಯಗಳಿಗೆ GSDPಯ 0.5% ಸಾಲವನ್ನು ಅನುಮತಿಸಲಾಗುವುದು. ನೆಕ್ಸ್ಟ್, 5 ಲಕ್ಷ ಮಹಿಳೆಯರು, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಉದ್ಯಮಿಗಳಿಗೆ ಪ್ರಥಮ ಬಾರಿಗೆ 2 ಕೋಟಿ ರೂಪಾಯಿ ಸಾಲವನ್ನು ನೀಡಲಾಗುವುದು. ನೆಕ್ಸ್ಟು, ಸರ್ಕಾರವು 120 ಗಮ್ಯ ಸ್ಥಾನಗಳನ್ನು ಸಂಪರ್ಕಿಸಲು ಪರಿಷ್ಕೃತ ಉಡಾನ್ ಯೋಜನೆಯನ್ನು ಪ್ರಾರಂಭಿಸುತ್ತದೆ. ಇದು ಮುಂದಿನ 4 ಕೋಟಿ ಹೆಚ್ಚುವರಿ ಪ್ರಯಾಣಿಕರಿಗೆ ಸಹಾಯ ಮಾಡುತ್ತದೆ. ನೆಕ್ಸ್ಟ್, ದೇಶದ ಬೆಳವಣಿಗೆಗಾಗಿ ರಫ್ತನ್ನು ಉತ್ತೇಜಿಸಲು ರಫ್ತು ಉತ್ತೇಜನ ಮಿಷನ್ ಸ್ಥಾಪಿಸಲಾಗುವುದು. ನೆಕ್ಸ್ಟ್, SC/ST ಸಮುದಾಯಗಳ 5 ಲಕ್ಷ ಮಹಿಳೆಯರಿಗೆ ಲಾಭದಾಯಕವಾಗುವಂತೆ 5 ವರ್ಷಗಳ ಅವಧಿಯೊಂದಿಗೆ ಟರ್ಮ್ ಲೋನುಗಳನ್ನು ನೀಡಲು ಹೊಸ ಯೋಜನೆಯನ್ನು ಪ್ರಾರಂಭಿಸಲಾಗುವುದು. ಇದಿಷ್ಟು ಕೇಂದ್ರ ಬಜೆಟ್ 2025ರ ಪ್ರಮುಖ ವಿಷಯಗಳಾಗಿವೆ.